ಮಂಡ್ಯದ ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆಯಿಂದ ಶುರುವಾಗಿರತಕ್ಕಂತಹ ಗಲಾಟೆ ಈಗ ಇಡೀ ದೇಶವೇ ನೋಡುವಂತಾಗಿದೆ. ಗಣೇಶನ ಮೆರವಣಿಗೆಯ ವೇಳೆ ನಡೆದಂತಹ ಕಲ್ಲು ತೂರಾಟವನ್ನು ಖಂಡಿಸಿ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಇವತ್ತು ಬೀದಿಗಿಳಿದಿದ್ದರು. ಸಣ್ಣದಾಗಿ ಶುರುವಾದಂತಹ ಪ್ರತಿಭಟನೆ ನೋಡ್ತಾ ಇದ್ದಂತೆ ಸಾವಿರಾರು ಜನರ ಜಮಾವಣೆಯೊಂದಿಗೆ ಬೃಹತ್ ರೂಪವನ್ನು ಪಡೆಯಿತು. ಈ ವೇಳೆ ದಿಕ್ಕು ತೋಚದ ಪೊಲೀಸರು ಪರಿಸ್ಥಿತಿ ನಿಯಂತ್ರಣಕ್ಕೆ ತರುವುದಕ್ಕಾಗಿ ಲಾಠಿ ಚಾರ್ಜ್ ಕೂಡ ಮಾಡಿದ್ರು. ಆಮೇಲೆ ಆಗಿತ್ತು ಹೈ ಡ್ರಾಮಾ. ಅದರ ಬಗ್ಗೆನ ಕಂಪ್ಲೀಟ್ ರಿಪೋರ್ಟ್ ನಿಮಗೆ ತೋರಿಸ್ತೀನಿ. ನಿನ್ನೆ ಸಂಜೆ ಕಳೆದು ಕತ್ತಲೆ ಕವಿಯುತ್ತಿದ್ದಂತೆ ಗಣೇಶ ವಿಸರ್ಜನೆಗೆಂದು ಮೆರವಣಿಗೆ ಹೊರಟಿದ್ರು. ಮದ್ದೂರಿನ ರಾಮ್ ರಹೀಂ ನಗರದಲ್ಲಿ ಹೊರಟಿದ್ದ ಮೆರವಣಿಗೆಯಲ್ಲಿ ಡಿಜೆ ಸೌಂಡ್ ಜೋರಾಗಿತ್ತು. ಗಣೇಶನ ಮೆರವಣಿಗೆಯಲ್ಲಿ ಹೊರಟವರು ಭರ್ಜರಿ ಸ್ಟೆಪ್ ಹಾಕೊಂಡು ಮೆರವಣಿಗೆಯಲ್ಲಿ ಸಾಗಿದ್ರು. ಅಲ್ಲೇ ಮಸೀದಿ ದಾಟಿ ಸ್ವಲ್ಪ ಮುಂದಕ್ಕೆ ಸಾಗುತ್ತಿದ್ದಂತೆ ಕಲ್ಲು ತೂರಾಟ ಶುರುವಾಗಿದೆ. ಅಷ್ಟೇ, ಅಲ್ಲಿಂದ ನಂತರ ಕೋಮುದಳ್ಳೂರಿ ಭುಗಿಲೆದ್ದಿದೆ. ಪೊಲೀಸರು ರಾತ್ರಿ ನಡೆದ ಘರ್ಷಣೆ ತಡೆದರೂ ಬೆಳಿಗ್ಗೆ ಲಾಠಿ ಚಾರ್ಜ್ ಮಾಡುವಲ್ಲಿಯವರೆಗೂ ಪರಿಸ್ಥಿತಿ ತಲುಪಿದೆ. ಮದ್ದೂರು ಇಂದು ಕೊತ ಕೊತ ಕುದಿಯುತ್ತಿದೆ. ನಿನ್ನೆ ರಾತ್ರಿ ಮದ್ದೂರಿನ ರಾಮ್ ರಹೀಂ ನಗರದಲ್ಲಿ ಗಣೇಶನ ವಿಸರ್ಜನೆಗೆ ಭರ್ಜರಿಯಾಗಿ ಡಿಜೆ ಹಾಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಿದ್ರು. ಮಸೀದಿ ಹತ್ತಿರ ಬರುತ್ತಿದ್ದಂತೆ ಕಿರಿಕ್ ಶುರುವಾಗಿದೆ. ಗಣೇಶ ಮೆರವಣಿಗೆ ಮಸೀದಿ ದಾಟಿ ಮುಂದಕ್ಕೆ ಹೋಗುತ್ತಿದ್ದಂತೆ ಕಲ್ಲು ತೂರಾಟ ಆರಂಭವಾಗಿದೆ. ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ಕಲ್ಲು ತೂರಿದ್ದನ್ನು ಖಂಡಿಸಿ ಮಂಡ್ಯದ ಮದ್ದೂರಿನ ರಾಮ್ ರಹೀಂ ನಗರದಲ್ಲಿ ಪ್ರತಿಭಟನೆ ನಡೆಯಿತು. ಮಹಿಳೆಯರು ಕಲ್ಲು ತೂರಿದವರನ್ನ ಬಂಧಿಸಿ ಅಂತ ಘೋಷಣೆ ಕೂಗ್ತಿದ್ರು. ಪ್ರತಿಭಟನಾ ಜಾಗಕ್ಕೆ ಪೊಲೀಸರು ಬಂದ್ರು. ಕಲ್ಲು ತೂರಿದವರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಪ್ರತಿಭಟನೆ ಮಾಡುತ್ತಿದ್ದವರ ಮನವೊಲಿಸಿದ್ರು. ಆಮೇಲೆ ರಾತ್ರಿ 11 ಗಂಟೆ ಹೊತ್ತಿಗೆ ಭದ್ರತೆ ಹೆಚ್ಚಿಸಿದ ಪೊಲೀಸರು ಪರಿಸ್ಥಿತಿಯನ್ನ ಹತೋಟಿಗೆ ತಂದ್ರು. ಎಲ್ಲವೂ ಶಾಂತವಾಯಿತು ಅನ್ನೋ ಹೊತ್ತಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಹೋರಾಟ ಹೆಸರಲ್ಲಿ ಪೋಸ್ಟ್ಗಳು ಹರಿದಾಡಿದ್ವು. ಮದ್ದೂರಲ್ಲಿ ಗಣೇಶ ವಿಸರ್ಜನೆ ವೇಳೆ ಮುಸ್ಲಿಮರು ಗಲಾಟೆ ಮಾಡಿದ್ದಾರೆ. ಬೆಳಿಗ್ಗೆ 6:30ಕ್ಕೆ ಬೃಹತ್ ಸ್ಟ್ರೈಕ್ ಜಾಥಾ ಇದೆ, ಪ್ರತಿಯೊಬ್ಬರು ಬನ್ನಿ ಹಿಂದೂಗಳೇ ಅಂತ ಒಂದು ಪೋಸ್ಟ್. ಆಮೇಲೆ ಮಂಡ್ಯ, ಮೈಸೂರು, ಬೆಂಗಳೂರು ಭಾಗದ ಹಿಂದೂಗಳು ಬೆಳಿಗ್ಗೆ 8 ಗಂಟೆಗೆ ಮದ್ದೂರಿಗೆ ಮೆರವಣಿಗೆಗೆ ಬನ್ನಿ, 10 ಹಿಂದೂ ಯುವಕರ ತಲೆಗೆ ಗಂಭೀರ ಪೆಟ್ಟಾಗಿ ಆಸ್ಪತ್ರೆ ಸೇರಿದ್ದಾರೆ ಅಂತ ಇನ್ನೊಂದು ಪೋಸ್ಟ್. ಜೊತೆಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ 4-5 ಯುವಕರ ಫೋಟೋಗಳಿರುವ ಮಗದೊಂದು ಪೋಸ್ಟ್ ವೈರಲ್ ಆಯಿತು. ಬೆಳಗಾಗ್ತಿದ್ದಂತೆ ಕೇಸರಿ ಶಾಲು ಹಾಕ್ಕೊಂಡು 100 ಯುವಕರು ಒಂದ್ ಕಡೆ ಸೇರಿ ಹಿಂದೂ ಹುಲಿಗಳೇ ಸಮಾಧಾನವಾಗಿ ಪ್ರತಿಭಟಿಸೋಣ ಅಂತ ಹೇಳುತ್ತಲೇ ಬೇಕೇ ಬೇಕು, ನ್ಯಾಯ ಬೇಕು ಅಂತ ಘೋಷಣೆ ಮೊಳಗಿಸಿದ್ರು. ಆಮೇಲೆ ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಮದ್ದೂರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಶುರು ಮಾಡಿದ್ರು. ಯಾರು ಕಲ್ಲು ತೂರಾಟವನ್ನು ಮಾಡಿದ್ರು ಅಂಥವರನ್ನ ಬಂಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಹಿಂದೂಪರ ಸಂಘಟನೆಗಳು ರಸ್ತೆಗೆ ಇಳಿದು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ನೀವೀಗ ದೃಶ್ಯದಲ್ಲಿ ನೋಡ್ಬೋದು, ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಹಾಗೆ ಬಿಜೆಪಿ ಮುಖಂಡರುಗಳು ಕೂಡ ರಸ್ತೆಗೆ ಇಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಯಾರೆಲ್ಲ ಆರೋಪಿಗಳಿದ್ದಾರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಟ್ಟನ್ನ ಹಿಡಿದಿರುವಂಥದ್ದು. ಮದ್ದೂರಿನಲ್ಲಿ ಸಣ್ಣದಾಗಿ ಶುರುವಾದ ಕೇಸರಿ ಕಲಿಗಳ ಮೆರವಣಿಗೆಗೆ ಹೋಗ್ತಾ ಹೋಗ್ತಾ ಸಾವಿರಾರು ಜನ ಸೇರಿದ್ರು. ಮೊದಲೇ ರೆಡಿ ಇದ್ದ ಪೊಲೀಸರು ಎಂಟ್ರಿ ಕೊಟ್ರು. ಪ್ರತಿಭಟನಾ ಮೆರವಣಿಗೆ ಯಾಕೋ ದಾರಿ ತಪ್ಪಿದೆ ಅಂತ ಭದ್ರತೆ ಹೆಚ್ಚಿಸಿದ್ರು. ಎಲ್ಲರೂ ಬರಬೇಕು, ಎಲ್ಲ ಹೆಂಗಸರು ಬರಬೇಕು, ಯಾರಾದರೂ ಆಗಲಿ ಎಲ್ಲರೂ ಬರಲೇಬೇಕು ಅಂತ ಮಹಿಳೆಯರೇ ಪ್ರೊಟೆಸ್ಟ್ಗೆ ಬನ್ನಿ ಅಂತ ಒಕ್ಕಲೆಬ್ಬಿಸಿದ್ರು. ಪೊಲೀಸರು ಪರಿಸ್ಥಿತಿ ನಿಭಾಯಿಸೋಕೆ ಪ್ರಯತ್ನ ಪಡ್ತಿರೋವಾಗಲೇ ಮಹಿಳೆಯರ ಟೀಮ್ ಎಂಟ್ರಿ ಆಯಿತು.
ಜೈ ಶ್ರೀರಾಮ್ ಅಂತ ಕೂಗ್ತಾ ಮಸೀದಿ ಮುಖ್ಯ ರಸ್ತೆಯಲ್ಲೇ ರ್ಯಾಲಿ ಶುರು ಮಾಡಿದ್ರು. ಪೊಲೀಸರು ತಡೆದಾಗ ರಸ್ತೆಯಲ್ಲೇ ಕೂತು ಧಿಕ್ಕಾರ ಕೂಗಿದ್ರು. ಬನ್ನಿ ಸರ್, ಬೇಕಾದ್ರೆ ರೆಕಾರ್ಡಿಂಗ್ ತೋರಿಸ್ತೀನಿ. ರಾತ್ರಿ ಆಯ್ತು ಅಂತ ಬಟ್ಟೆ ಬಿಚ್ಚಾಕೊಂಡು ಓಡಾಡೋದು ಇವ್ರುಗಳದಂತೂ ಸರ್ ತಡೆಯಕ್ ಆಯ್ತಲ್ಲ. ಇವ್ರುಗಳು ಈ ಸಲ ಆಗ್ಬೇಕು, ನಮ್ಗೊಂದು ನ್ಯಾಯ ಕೊಡ್ಸ್ಬೇಕು ಸರ್. 3 ವರ್ಷದಿಂದ ಇದೇ ತರ ಮಾಡ್ತವ್ರೆ. ಗಣೇಶನ ಅವ್ರ ಬಾಯಿಲಿ ಬಂದು ಸರ್ ಬಾವುಟ ಹಾಕಿರೋದನ್ನ ಕಿಳಿಸ್ಬಿಟ್ಟು ಅವ್ರ ಬಾವುಟ ಹಾಕವ್ರೆ. ಪ್ರತಿ ಒಂದು ಗಲ್ಲಿನೂ ಬಿಟ್ಟಿಲ್ಲ ಸರ್ ಅವರು. ಇನ್ನೊಂದು ಕಡೆ ಡಿಜೆ ಎಂಟ್ರಿ ಆಯ್ತು. ಕೇಸರಿ ರ್ಯಾಲಿಯಲ್ಲಿದ್ದವರೆಲ್ಲ ಡಿಜೆ ಸೌಂಡ್ಗೆ ಬೆಂಗಳೂರು ಮದ್ದೂರು ಹೈವೇ ಬಂದ್ ಮಾಡಿ ಕುಣಿಯೋಕೆ ಶುರು ಮಾಡಿದ್ರು. ಪ್ರತಿಭಟನಾ ಮೆರವಣಿಗೆ ಮಧ್ಯೆ ಬಿಜೆಪಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಎಂಟ್ರಿ ಆಯಿತು. ಸಾವಿರಾರು ಹಿಂದೂ ಯುವಕರನ್ನ ಉದ್ದೇಶಿಸಿ ಮಾರುದ್ದ ಭಾಷಣನೂ ಮಾಡಿದ್ರು. ಆಮೇಲೆ ಪ್ರತಾಪ್ ಸಿಂಹ ಇದ್ದ ವೇದಿಕೆಗೆ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಎಂಟ್ರಿ ಆಯಿತು. ರ್ಯಾಲಿ ಮಧ್ಯೆ ಹುಬ್ಬಳ್ಳಿ ಗಲಭೆ, ಡಿಜೆ ಹಳ್ಳಿ ಕೆಜೆ ಹಳ್ಳಿ ಗಲಾಟೆ, ನಾಗಮಂಗಲ ಗಲಾಟೆಗಳನ್ನೆಲ್ಲ ಹಿಡ್ಕೊಂಡು ಪ್ರತಾಪ್ ಸಿಂಹ ಭಾಷಣ ಶುರು ಮಾಡಿದ್ರು. ಹುಬ್ಬಳ್ಳಿಯಲ್ಲಿ ಪೊಲೀಸ್ ಚೀಫ್ನ ಚೆಕಪ್ ಮಾಡಿದವರ ಕೇಸ್ ಹಾಕಿದ್ರು. ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದ ಕೂಡಲೇ ಕ್ಯಾಬಿನೆಟ್ ಎದುರುಗಡೆ ಇಟ್ಟ ಕೇಸ್ ವಾಪಸ್ ಇಟ್ಕೊಂಡ್ರೆ ಇಲ್ವಾ? ಅದಾದ ನಂತರ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಪ್ರಕರಣದಲ್ಲಿ ದಲಿತ ಬಂಧುವಾಗಿರುವಂತ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನವಿ ಇತ್ತು. ಅವ್ರ ವಿರುದ್ಧ ಕೇಸ್ ವಾಪಸ್ ತಗೊಂಡ್ರೆ ಇಲ್ವಾ? ಒಂದು ಕಡೆ ಮದ್ದೂರಿನ ರಾಮ್ ರಹೀಂ ನಗರದಲ್ಲಿ ಮೆರವಣಿಗೆ ಮಾಡ್ತಾ ಎಲ್ಲ ಕಡೆ ಕೇಸರಿ ಧ್ವಜವನ್ನ ಕಟ್ಟೋಕೆ ಶುರು ಮಾಡಿದ್ರು. ಆಗ ಕೆಲ ಅನ್ಯ ಧರ್ಮದ ಯುವಕರು ಬೈಕ್ನಲ್ಲಿ ಬಂದು ಗಲಾಟೆ ಎಬ್ಬಿಸಿದ್ರು. ಸಹಜವಾಗಿ ಪರಿಸ್ಥಿತಿ ಅಲ್ಲಿಂದ ಕೈ ಮೀರೋಕೆ ಶುರುವಾಯಿತು. ಬೆಂಗಳೂರು ಮೈಸೂರು ಹೆದ್ದಾರಿಯನ್ನೇ ತಡೆಯೋಕೆ ಪ್ರಯತ್ನ ನಡೆಯಿತು. ಕೇಸರಿ ಶಾಲು ಹಾಕಿದ್ದ ಸಾವಿರಾರು ಜನ ಹೆದ್ದಾರಿಯಲ್ಲೇ ಪ್ರತಿಭಟನೆಗಿಳಿದ್ರು. ಪೊಲೀಸರು ಎಷ್ಟೇ ಸಮಾಧಾನ ಪಡಿಸಿದ್ರೂ ಆಗಲಿಲ್ಲ. ನೂರಾರು ಯುವಕರು ಏಕಾಏಕಿ ಪೊಲೀಸರ ಭದ್ರಕೋಟೆ ಭೇದಿಸಿ ಎಲ್ಲೆಂದರಲ್ಲಿ ನುಗ್ಗೋಕೆ ಶುರು ಮಾಡಿದ್ರು. ಪೊಲೀಸರ ತಾಳ್ಮೆನೂ ಕೆಡ್ತು. ಕೈಯಲ್ಲಿದ್ದ ಲಾಠಿ ಮೇಲೆತ್ತಿದ್ರು. ಹೆಂಗಸರು ಗಂಡಸರು ಅಂತ ಯಾರನ್ನೂ ನೋಡ್ಲಿಲ್ಲ. ಸಿಕ್ಕವರ ಮೇಲೆ ಲಾಠಿ ಬೀಸೇ ಬಿಟ್ರು. ಪೊಲೀಸರ ಲಾಠಿ ಏಟಿನ ನೋವು ಯಾವ ಮಟ್ಟಿಗಿತ್ತು ಅನ್ನೋದಕ್ಕೆ ಈ ಮಹಿಳೆನೇ ಸಾಕ್ಷಿ. ಇದಕ್ಕೂ ಮೊದಲು ಒಂದಿಷ್ಟು ಅವಾಚ್ಯ ಶಬ್ದ ಬಳಸುತ್ತಲೇ ಘೋಷಣೆ ಕೂಗುತ್ತಾ ಈ ಮಹಿಳೆ ಸಾಗುತ್ತಿದ್ದ ದೃಶ್ಯ ವೈರಲ್ ಆಗಿದೆ. ಅದಾಗಿ ಸ್ವಲ್ಪ ಹೊತ್ತಿಗೆ ಪೊಲೀಸರ ಲಾಠಿ ಏಟು ತಿಂದಿದ್ದಾಳೆ. 1, 2, 3 ಅಂತ ಲಾಠಿ ಏಟು ಬೀಳುತ್ತಿದ್ದಂತೆ ಉರಿ ತಡೆಯೋಕಾಗದೆ ರೋಡಲ್ಲೇ ಬಿದ್ದು ಒದ್ದಾಡಿ ಹೋದ್ಲು. ಬಾಯ್ ಬಡ್ಕೊಂಡು ಅಯ್ಯೋ ಅಂತ ಹಣೆ ಚಚ್ಕೊಂಡು ಒದ್ದಾಡಿದ್ಲು. ಪೊಲೀಸರ ಒಂದೊಂದು ಲಾಠಿ ಏಟು ಜನರಿಗೆ ನರಕ ತೋರಿಸಿತು. ಎದ್ನೋ ಬಿದ್ನೋ ಅಂತ ಓಡಿ ಹೋದ್ರು. ಕೆಲವರು ನೆಲಕ್ಕೆ ಬಿದ್ರು. ಇನ್ನು ಕೆಲವರು ಕಾಲಡಿ ಸಿಲುಕಿ 10ಕ್ಕೂ ಹೆಚ್ಚು ಜನ ಗಾಯಗೊಂಡರು. ಯಾವಾಗ ಮದ್ದೂರಿನ ಪ್ರತಿಭಟನಾ ಮೆರವಣಿಗೆ ಮೇಲೆ ಪೊಲೀಸರು ಲಾಠಿ ಬೀಸಿದ್ರು, ನೋವು ತಡೆಯೋಕಾಗದೆ ಎಲ್ಲ ಎದ್ನೋ ಬಿದ್ನೋ ಅಂತ ಓಡಿ ಹೋದ್ರು. ಲಾಠಿ ಬೀಸಿದ ಪೊಲೀಸರನ್ನ ಅಮಾನತು ಮಾಡಬೇಕು ಅಂತ ಒದೆ ತಿಂದವರು ಆಗ್ರಹಿಸಿದ್ರು. ಓಡೋಗ್ತಿರೋರು ಓಡಿಸ್ಕೊಂಡು ಬಂದು ಹೊಡಿತಾರೆ ಅಂತಂದ್ರೆ ಇವನಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ನಾನ್ ಕೇಳೋದಿಷ್ಟೇ ಸರ್. ಅವ್ನ್ ಏನೇ ಇರ್ಲಿ ಅವ್ನ್ ಮನೇಲಿ ಇಟ್ಕೊಬೇಕು ಸರ್. ಕಂಡೋರ್ ಮನೆ ಹೆಣ್ಮಕ್ಳ ಮೇಲೆ ಏನೋ ಕೈ ಮಾಡ್ತಾನೆ. ಅವರಿಗೆ ಕೈ ಮಾಡಕ್ಕೆ ರೂಲ್ಸ್ ಕೊಟ್ಟಿದ್ಯಾರು? ಸೇಫ್ಟಿ ತಾನೇ ಬರ್ತೀರಾ ನೀವು? ಸೇಫ್ಟಿನ ನೋಡ್ಬೇಕು. ಯಾವನ ಹತ್ರ ನಾವು ಓಡಿಸ್ಕೊಂಡು ಅವಮಾನ ಮಾಡಿಸ್ಕೊಳ್ಳೋಂಥದ್ದು ಏನೈತೆ ಸರ್? ನಮ್ಗೆ ನಾವು ದುಡ್ಕೋ ತಿಂತಾ ಇದೀವಿ. ಖಂಡಿತ ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಾವೇ ತಗೊಳ್ತೀವಿ ಸರ್. ಸಂಜೆ ಹೊತ್ತಿಗೆ ಪ್ರತಿಭಟನಾ ಮೆರವಣಿಗೆಯೂ ತಣ್ಣಗಾಯ್ತಾ ಬಂತು. ಈಗ ಮದ್ದೂರು ಶಾಂತವಾಗಿದೆ. ಪೊಲೀಸರು ಸೆಕ್ಷನ್ 144 ಜಾರಿ ಮಾಡಿದ್ದಾರೆ. ಇಡೀ ಗಲಭೆಗೆ ಕಾರಣೀಭೂತರಾದ 21 ಯುವಕರ ಮೇಲೆ ಕೇಸ್ ಹಾಕಿ ಅರೆಸ್ಟ್ ಮಾಡಿದ್ದಾರೆ. ಈ ಸಂಬಂಧಪಟ್ಟಂತೆ ಈಗಾಗಲೇ 21 ಜನರನ್ನು ನಾವು ವಶಕ್ಕೆ ಪಡೆದುಕೊಂಡು ದಸ್ತಗಿರಿ ಕ್ರಮವನ್ನು ಮಾಡ್ತಾ ಇದ್ದೀವಿ. ಇನ್ನೊಂದು 4-5 ಜನ ಏನು ಆ್ಯಕ್ಟಿವ್ ಪಾತ್ರ ವಹಿಸಿದ್ದಾರೆ ಈ ಒಂದು ಘಟನೆಯಲ್ಲಿ. ಕಲ್ಲು ತೂರಾಟ ಮಾಡಿದ್ದಾರೆ, ತಳ್ಳಾಟ ಮಾಡಿದ್ದಾರೆ. ಅಂಥವ್ರನ್ನೂ ಸಹಿತ ನಾವು ಐಡೆಂಟಿಫೈ ಮಾಡಿದ್ದೀವಿ. ಆದಷ್ಟು ಬೇಗನೆ ಎಲ್ಲ ಆರೋಪಿತರನ್ನು ಅರೆಸ್ಟ್ ಮಾಡೋದು ಕ್ರಮ. ಗಣೇಶ ವಿಸರ್ಜನೆ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೆಸಿದ್ದೇ ಮದ್ದೂರು ಹೊತ್ತಿ ಉರಿಯಲು ಕಾರಣ.
ಪೊಲೀಸರು ಕಿಡಿಗೇಡಿಗಳನ್ನ ಬಂಧಿಸಿದ್ದಾರೆ. ಆದರೆ ಮತ್ತೆ ಧರ್ಮದ ಮಧ್ಯೆ ಕಿಚ್ಚು ಹಚ್ಚೋ ಇಂಥ ಹೀನ ಕೃತ್ಯಗಳನ್ನ ಮಾಡದಂತೆ ಕಾನೂನು ಪಾಠ ಕಲಿಸೋ ಕೆಲಸವನ್ನ ಪೊಲೀಸರು ಮಾಡಬೇಕಿದೆ. ಆನಂದ್ ಜೊತೆ ಸುನಿಲ್ ಗೌಡ, ನ್ಯೂಸ್ 18 ಮದ್ದೂರು.